ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೆಣ್ಮಕ್ಳಿಗೆ ಹಬ್ಬ ಅಂತಂದರೆ ಬಲು ಖುಷಿ. ಎಲ್ಲ ಕಡೆಗಳಲ್ಲೂ ಹೆಣ್ಮಕ್ಳೇ ತುಂಬಿಕೊಂಡಿರ್ತಾರೆ. ಜೊತೆಗೆ ಇವತ್ತು ಈ ದೇವಸ್ಥಾನದಲ್ಲೂ ಹೆಣ್ಮಕ್ಳೇ ತುಂಬೋಗಿರುವಂಥದ್ದು. ನಾನಿರುವಂಥದ್ದು ಮಹಾಲಕ್ಷ್ಮಿ ಮಂದಿರದಲ್ಲಿ. ಇಲ್ಲಿ ಯಾವ ರೀತಿಯಾಗಿ ಇವತ್ತು ಪೂಜೆ ಮಾಡ್ತಾ ಇದ್ದಾರೆ, ಏನೆಲ್ಲ ವಿಶೇಷತೆಗಳಿದೆ ಅಂತ ನೋಡ್ತಾ ಹೋಗೋಣ ಬನ್ನಿ. ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಮಹಾಲಕ್ಷ್ಮಿ ಮಂದಿರದಲ್ಲೂ ಸಹ ಇವತ್ತು ವಿಶೇಷವಾದಂಥ ಪೂಜೆಗಳನ್ನು ಹಮ್ಮಿಕೊಂಡಿರುವಂತಹದ್ದು. ದೇವರಿಗೆ ಒಂದು ರೀತಿಯಲ್ಲಿ ಮಂಗಳಾರತಿ ಆಗಿರ್ಬೋದು, ವಿಶೇಷವಾದಂಥ ಅಭಿಷೇಕವಾಗಿರ್ಬೋದು, ಪೂಜೆಗಳಾಗಿರ್ಬೋದು, ಈ ಎಲ್ಲವನ್ನ ಈ ದೇವಸ್ಥಾನಗಳಲ್ಲಿ ಇವತ್ತು ನೆರವೇರಿರುವಂಥದ್ದು. ಜೊತೆಗೆ ಇವತ್ತು ಏನು ಗೌರಿ ಹಬ್ಬ ಆಗಿರೋದ್ರಿಂದ ವಿಶೇಷವಾಗಿ ಗೌರಿಯನ್ನು ಕೂರಿಸಿ ಗೌರಿಗೆ ಪೂಜೆ ಮಾಡಿರುವಂಥದ್ದು ನಾವು ಈ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು. ಬೆಳಗ್ಗೆಯಿಂದಲೇ ಸಹ ಸಾಕಷ್ಟು ಭಕ್ತಾದಿಗಳು ದೇವಸ್ಥಾನಕ್ಕೆ ಬಂದು ದೇವರ ಮುಂದೆ ತಮ್ಮ ಹರಕೆಗಳನ್ನು ಇಟ್ಟು ಗೌರಿಗೆ ಪೂಜೆಯನ್ನು ಸಲ್ಲಿಸ್ತಾ ಇರುವಂಥದ್ದನ್ನು ನಾವೆಲ್ಲ ಇಲ್ಲಿ ಈ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಯಾವ ರೀತಿಯಾಗಿ ಮಕ್ಕಳಾಗಿರ್ಬೋದು, ಮನೆಯ ಸಂಪೂರ್ಣ ಹಿರಿಯರಾಗಿರ್ಬೋದು, ಎಲ್ಲರೂ ಸಹ ಈಗಾಗಲೇ ದೇವಸ್ಥಾನಕ್ಕೆ ಬಂದು ತಮ್ಮ ಹರಕೆಗಳನ್ನು ತೀರಿಸೋದ್ರ ಮೂಲಕ ದೇವರ ಹತ್ರ ಕೇಳ್ಕೊಳ್ತಾ ಇದ್ದಾರೆ. ಒಂದಷ್ಟು ಬೇಡಿಕೆಗಳನ್ನು ಇಡ್ತಾ ಇದ್ದಾರೆ. ನನ್ನೊಟ್ಟಿಗೆ ಇಲ್ಲಿ ಸಾಕಷ್ಟು ಜನರಿದ್ದಾರೆ. ನಾನು ಅವ್ರನ್ನ ಸಹ ಮಾತಾಡ್ಸ್ತಾ ಹೋಗ್ತೀನಿ, ಯಾವ ರೀತಿಯಾಗಿ ಅವರು ಫೆಸ್ಟಿವಲ್ನ ಸೆಲೆಬ್ರೇಟ್ ಮಾಡ್ತಾರೆ ಅಂತೇಳಿ. ಮೊದಲನೇದಾಗಿ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೂ ಒಳ್ಳೆಯದಾಗಲಿ. ಎಲ್ಲ ಯಾವ ರೀತಿ ಇದು ಫಸ್ಟ್ ಗೌರಿ ಹಬ್ಬ ಮಾಡ್ತೀವಿ. ಅದಕ್ಕೆ ಮಹಾಲಕ್ಷ್ಮಿ ದೇವಸ್ಥಾನ ತುಂಬ ವರ್ಷದಿಂದ ಮಾಡ್ತಾ ಇದ್ದೀವಿ. ಇಲ್ಲಿ ಅಂದರೆ ಚೆನ್ನಾಗಿ ಒಳ್ಳೇದಾಗತ್ತೆ ಅಂತ ನಮ್ಮ ಅತ್ತೆ ಹೇಳ್ತಾರೆ. ಅದನ್ನೇ ನಾನು ಫಾಲೋ ಮಾಡ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು. ಇಲ್ಲಿ ಒಂದಷ್ಟು ಜನರನ್ನ ಗೌರಿ ಹಬ್ಬದಂತೂ ಕೈಗೆ ಕಂಕಣ ಕಟ್ಟೋದ್ರ ಮೂಲಕ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ನಾನು ಅವ್ರನ್ನ ಕೇಳ್ತಾ ಹೋಗ್ತೀನಿ, ಯಾವ ರೀತಿಯಾಗಿ ಇವತ್ತು ಗೌರಿ ಹಬ್ಬನ ತಾವೆಲ್ಲ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ? ಎವ್ರಿ ಇಯರ್ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಈ ಸತಿ ಒಳ್ಳೆ ದಿನ ಬಂದಿದೆ, ಮಂಗಳವಾರ. ಸೊ ಒಳ್ಳೇದಾಗಲಿಲ್ಲ ಅಂತ ಗೌರಿ ಹತ್ರ ಅವೆಲ್ಲ ಎಲ್ಲರಿಗೂ ಒಳ್ಳೇದಾಗಲಿ ಅಂತ. ಅಮ್ಮ, ತಾವು ಏನು ಹೇಳ್ತೀರಾ? ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ದೀರಾ ಹಬ್ಬ? ತುಂಬ ಸಂತೋಷವಾಗಿ ತುಂಬ ದಿವಸದ ನಂತರ ನನ್ನ ಸೊಸೆ, ನನ್ನ ಮಗಳು, ನನ್ನ ಮೊಮ್ಮಕ್ಕಳ ಜೊತೆ ಪೂಜೆ ಮಾಡ್ಕೊಂಡು ದೇವಸ್ಥಾನಕ್ಕೆ ಬಂದಿದ್ದೀರಾ. ಮನೆಯಲ್ಲೇ ಸೆಲೆಬ್ರೇಟ್ ಮಾಡ್ಬೋದಿತ್ತಲ್ಲ, ತಾವೆಲ್ಲ ದೇವಸ್ಥಾನಕ್ಕೆ ಬಂದಿದ್ದೀರಾ ಅಂದರೆ ಏನು ವಿಶೇಷವಾಗಿ ಅಂತ ಹೇಳಿ. ಇಲ್ಲೊಂಥರ ಪಾಸಿಟಿವ್ ಎನರ್ಜಿ ಇರುತ್ತೆ ಅದಕ್ಕೆ ದೇವಸ್ಥಾನದಲ್ಲಿ. ಮನೇಲೂ ಮಾಡ್ತೀವಿ, ಮನೇಲೂ ಮಾಡಿಬಿಟ್ಟೆ ಇಲ್ಲಿ ಬರೋದು. ವರ್ಷ ಬಂದು ಇಲ್ಲಿ ಪ್ರತಿ ವರ್ಷ ಬಂದು ಇಲ್ಲಿ ಇದು ಮಾಡ್ಕೊಂಡು ಹೋಗೋ ಸಂಕಲ್ಪ. ಮನೇಲಿ ಗೌರಿ ಕುಣಿಸಿದ್ದೀವಿ, ಅಲ್ಲೂ ಮಾಡಿಬಿಟ್ಟು ಇಲ್ಲಿ ಬರೋದು. ನೋಡಿದ್ರಲ್ಲ, ಸೊ ಮನೆಯಲ್ಲಿ ಗೌರಿ ಗಣೇಶ ಹಬ್ಬವನ್ನು ಸೆಲೆಬ್ರೇಟ್ ಮಾಡಿ ನಾವು ದೇವಸ್ಥಾನಕ್ಕೆ ಬಂದು ಏನು ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತೀವಿ ಅಂತ. ಜೊತೆಗೆ ಇಲ್ಲಿ ಅರ್ಚಕರು ಸಹ ಬೆಳಿಗ್ಗೆಯಿಂದಲೇ ಪೂಜೆಗಳನ್ನು ಕೈಗೊಂಡಿರುವಂಥದ್ದು. ಹೆಣ್ಮಕ್ಳು ತಮ್ಮ ಬೇಡಿಕೆಗಳನ್ನು ಗೌರಿಯ ಮುಂದೆ ಇಡುವಂಥದ್ದಾಗಿರ್ಬೋದು, ಬಾಗಿನವನ್ನು ತೆಗೆದುಕೊಳ್ಳುವಂಥದ್ದಾಗಿರ್ಬೋದು, ಜೊತೆಗೆ ಮಂಗಳಾರತಿಯನ್ನು ಮಾಡುವಂಥದ್ದಾಗಿರ್ಬೋದು, ಈ ಎಲ್ಲವೂ ಸಹ ಇಲ್ಲಿ ನಮಗೆ ಈ ದೇವಸ್ಥಾನದಲ್ಲಿ ಮಹಾಲಕ್ಷ್ಮಿ ಮಂದಿರದಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯಾವಳಿಗಳು. ನಾಳೆ ಗಣೇಶನ ಹಬ್ಬ, ಗಣೇಶನ ಪೂಜೆ ಇರುತ್ತೆ. ಇವತ್ತು ಗೌರಿಯ ಹಬ್ಬ ಆಗಿರೋದ್ರಿಂದ ಗೌರಿಯ ಪೂಜೆ ಸಂಪೂರ್ಣವಾಗಿ ಹೆಣ್ಮಕ್ಳದ್ದೇ ಹಬ್ಬ ಅಂತಂದರೆ ಒಂದು ರೀತಿಯಲ್ಲಿ. ಸೊ ದಟ್ ಎಲ್ಲ ಹೆಣ್ಣು ಮಕ್ಕಳು ದೇವರ ಮುಂದೆ ಕೂತು ತಮ್ಮ ಹರಕೆಗಳಾಗಿರ್ಬೋದು, ತಮ್ಮ ಬೇಡಿಕೆಗಳನ್ನು ಇಡ್ತಾ ಇರುವಂಥದ್ದನ್ನು ನಾವೆಲ್ಲ ಗಮನಿಸ್ತಾ ಇರ್ಬೋದು. ಇದು ಈ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿರುವಂತಹ ಪೂಜೆ ಇದಾಗಿತ್ತು. ಇನ್ನು ಯಾವ ರೀತಿಯಾಗಿ ಹೆಣ್ಮಕ್ಳು ಸೆಲೆಬ್ರೇಟ್ ಮಾಡ್ತಾರೆ ಅಂತ ಹೇಳಿ ಮುಂದಿನ ವಿಡಿಯೋಲಿ ನೋಡ್ತಾ ಹೋಗೋಣ. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವಗ ನ್ಯೂಸ್, ಬೆಂಗಳೂರು.